हाय हेलो स्टूडेंट्स, मैं आज आपको पढ़ा रही हूँ 9वीं कक्षा के फोर्थ चैप्टर अनुशासन ही शासन है। पहले देखें कवि परिचय और शब्दार्थ। डॉक्टर रमेश मिलन हिंदी के प्रसिद्ध बाल साहित्यकार है। उनका जन्म 7 जुलाई 1946 को ग्राम माचंड जिला बुलंदशहर उत्तर प्रदेश में हुआ था। उन्होंने हिंदी एवं राजनीति शास्त्र में एमए किया है। उनकी हास्य व्यंग्य नाटिका बात इतनी सी है का दूरदर्शन में धारावाहिक के रूप में भी प्रसारण हुआ है। उनका कविता संग्रह सोने की मछली NCERT द्वारा प्रस्तुत है। उनकी अन्य प्रमुख रचनाएं हैं मेहनत की महक, थिरकते पंख, ये कहानियां हैं, सरस गीत, विज्ञान विज्ञान, एक चमन के फूल उपन्यास है आदि। प्रस्तुत कविता उनके कविता संग्रह कोकिल कंठ सलोने गीत से ली गई है। ठीक है, ಅವರ ಕವಿತಾ ಸಂಗ್ರಹಗಳು ಅದೆಲ್ಲ ನಿಮಗೆ ಗೊತ್ತಾಯ್ತಲ್ಲ. ಈಗ ನೋಡೋಣ ಶಬ್ದಾರ್ಥ. ಬೇಡಬ್ ಅಂದ ದುಂದ್, बाट जोहना प्रतीक्षा करना, गम दुख शोक, सौगात तोहफा उपहार भेंट, आंख चुराना सामने ना आना, फौरन तुरंत जल्दी, अनमोल अमूल्य, चौराहा जहाँ 4 रास्ते मिलते हो। ओके, अभी इस पद्य के सारांश पढ़ें। पहले देखें आशय। लाल हरी पीला बत्ती ये ट्रैफिक के संकेत। चलो हरी पर रुको लाल पर, पीली करे सचेत, सड़क पार जीब्रा क्रॉसिंग पर। इस पद्य के द्वारा विद्यार्थियों को सड़क पार करते समय ध्यान रखने की बातें ಸಿಖಾಯಿ जा सकती है. ಅಂದರೆ ಟ್ರಾಫಿಕ್ ರೂಲ್ಸ್ನ ನಾವು ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಪದ್ಯದಲ್ಲಿ ನಾವು ತಿಳ್ಕೊಬೋದು. ಯಾವ್ಯಾವ ಬಣ್ಣ ಬಂದಾಗ ನಾವು ಯಾವ್ಯಾವ ರೀತಿ ನಮ್ಮ ವೆಹಿಕಲ್ಸನ್ನು ಕಂಟ್ರೋಲ್ಗೆ ತಗೋಬೇಕು ಅನ್ನೋದು. ಏನಿದೆ ಫಸ್ಟು, ಚಲೋ ಹರಿಪರ್ ಅಂದರೆ ಗ್ರೀನ್ ಸಿಗ್ನಲ್ ಬಂದಾಗ ಹೊರಡೋದು ಅಂತ. ರುಕೋ ಲಾಲ್ ಪರ್ ರೆಡ್ ಸಿಗ್ನಲ್ ಬಂದಾಗ ನಿಲ್ಲಿಸೋದು. ಪೀಲಿ ಕರೆ ಸಚೇತ್ ಯೆಲ್ಲೋ ಕಲರ್ ಬಂದಾಗ ನಾವು ಸ್ವಲ್ಪ ಅಲರ್ಟ್ ಆಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಿಂತ್ಕೋಬೇಕು. ಸಡಕ್ ಪಾರ್ ಜೀಬ್ರಾ ಕ್ರಾಸಿಂಗ್ ಪರ್, ಮತ್ತು ಜೀಬ್ರಾ ಕ್ರಾಸಿಂಗಲ್ಲಿ ನಾವು ಏನು ರೂಲ್ಸನ್ನು ಫಾಲೋ ಮಾಡಬೇಕು ಅನ್ನೋದು. इस पद्य के द्वारा विद्यार्थियों को सड़क पार करते समय ध्यान रखने की ಬಾತೆ ಸಿಖಾಯಿ ಜಾ ಸಕ್ತಿ. ಅಂದರೆ ಮುಖ್ಯವಾಗಿ ಅದರಲ್ಲೂ ವಿದ್ಯಾರ್ಥಿಗಳು ಅಂದರೆ ಸ್ಟೂಡೆಂಟ್ಸು ಈ ಟ್ರಾಫಿಕ್ ರೂಲ್ಸನ್ನು ಈಗಲಿಂದ ಫಾಲೋ ಮಾಡಿದ್ರೆ ಅವರು ಮುಂದಕ್ಕೂ ಅದು ಉಪಯೋಗಕ್ಕೆ ಬರುತ್ತೆ, ಒಳ್ಳೆಯದು ಅಂತ. ಚಲ್ತಿ ಬಸ್ ಮೇ ಚಢೋ ನಹಿ ತುಮ್, ಅಭಿ ಅವ್ರ ಕಭಿ ಮತ್ ಖೂದೋ. ಅಂದರೆ ಓಡ್ತಾ ಇರುವಂತಹ ಬಸ್ಸನ್ನು ನಾವು ಯಾವತ್ತೂ ಹತ್ತಬಾರ್ದು ಮತ್ತು ಇಳಿಬಾರ್ದು. ಏನಾಗುತ್ತೆ, ತೊಂದರೆ ಆಗುತ್ತೆ ಅಲ್ವಾ, ಬಿದೋಗ್ಬೋದು. ಅದಕ್ಕೆ ಓಡುವಂಥ ಬಸ್ಸಲ್ಲಿ ನಾವು ಹತ್ತಬಾರ್ದು. ಅವ್ರ ಕಭಿ ಮತ್ತು ಕೂದೋ, ಜಂಪ್ ಕೂಡ ಮಾಡಬಾರ್ದು. ಕಭಿ ಸಡಕ್ ಪರ್ ಜಾಕರ್ ಬಚ್ಚೋ ನಹಿ ಕೇಲ್ನಾ ಲಗ್ನ. ಮತ್ತು ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುವಂಥ ರಸ್ತೆಗಳಲ್ಲಿ ಹೋಗ್ಬಿಟ್ಟು ಆಟ ಆಡೋದು ತಪ್ಪು. ಆಟ ಕೂಡ ಆಡಬಾರ್ದು. इसलिए ಸೈಕಲ್ ಪರ್ ಹೋ ಯಾ ಪೈದಲ್ ಅಂದರೆ ಸೈಕಲ್ ಮೇಲೆ ಹೋಗೋವಾಗಲಿ ಅಥವಾ ನಡ್ಕೊಂಡು ಹೋಗೋದಾಗಲಿ ನಾವು ಯಾವಾಗಲೂ ಅಷ್ಟೇ ಕಬಿನ ಬೇಡ ಚಲನ, ಕೆಟ್ಟದಾಗಿ ಓಡಾಡೋದು, ಕೆಟ್ಟದಾಗಿ ಸೈಕಲ್ ಓಡಿಸೋದು ಎಲ್ಲ ಮಾಡಬಾರ್ದು. ಕರೆಕ್ಟಾಗಿ ನಾವು ಕಣ್ಣು ಮುಚ್ಕೊಂಡು ಹೋಗೋದು, ಕಣ್ಣು ಮುಚ್ಕೊಂಡು ಬರೋದೆಲ್ಲ ಮಾಡಬಾರ್ದು. ಕರೆಕ್ಟಾಗಿ ಸೈಕಲ್ ಓಡಿಸ್ಬೇಕು. ನಡ್ಕೊಂಡು ಹೋದ್ರೂ ಅಷ್ಟೇ ರಸ್ತೆ ಮಾರ್ಗದಲ್ಲಿ ನಾವು ಏನು ನಡ್ಕೊಂಡು ಹೋಗ್ತೀವಿ ಆ ರೀತಿಯೇ ನಡ್ಕೊಂಡೋಗಿ ನಿಧಾನಕ್ಕೆ
ಓಡಾಡೋದನ್ನು ಕಲಿಬೇಕು. ನ ಜಾನೆ ಕ್ಯೋ ಹೆಲ್ಮೆಟ್ ಬಿನ್ ಸಮಜ್ದಾರಿಯೇ ಚಲ್ತೆ. ಕೆಲವರು ಹೆಲ್ಮೆಟ್ಟು ಧರಿಸ್ಕೊಂಡೇ ಹೋಗಬೇಕು ಅಂತ ಗೊತ್ತಿದ್ರೂ ಆ ರೂಲ್ಸ್ ಫಾಲೋ ಮಾಡೋದಿಲ್ಲ. ಇಲ್ಲೇ ತಾನೇ ಸ್ವಲ್ಪ ದೂರ ಹೋಗಿ ಬಂದ್ಬಿಡೋಣ ಅಂತ ಹೆಲ್ಮೆಟ್ ಇಲ್ದೇನೆ ಓಡಾಡ್ತಾರೆ. ಅದು ತಪ್ಪು. ಸಿರ್ತೋ ಹಾಕಿರ್ ಅಪ್ನಾ ಹಿ ಹೇ. ನಮ್ಮ ತಲೆ ನಾವೇ ತಾನೇ ರಕ್ಷಣೆ ಮಾಡ್ಕೋಬೇಕು. ಅದಕ್ಕೆ ನಾವು ಹೆಲ್ಮೆಟನ್ನು ಹಾಕ್ಕೊಂಡೇ ಓಡಾಡಬೇಕು. ಇತನಾ ನಹಿ ಸಮಜ್ತೆ ಗರ್ ಪರ್ ಜೋಹತೆ ಬಾಟ್ ನಾದೋ ಉನ್ಕೋ ಗಮ್ ಕಿ ಸೌಗಾತ್. ನಾವು ಮೊದಲು ಏನನ್ನು ತಿಳ್ಕೋಬೇಕು, ನಮಗೂ ಒಂದು ಕುಟುಂಬ ಇದೆ, ನಮ್ಮನ್ನು ನಂಬ್ಕೊಂಡು ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಅವರನ್ನು ನಾವು ಹೊರಗಡೆ ಹೋಗಿ ವಾಪಸ್ ಬರಬೇಕಂದ್ರೆ ನಾವು ತುಂಬ ಅಂದರೆ ಹೊರಗಡೆ ಹೋದ್ಮೇಲೆ ನಾವು ವೆಹಿಕಲ್ಸಲ್ಲಿ ಹೋಗಿ ಆ ರೂಲ್ಸ್ ಟ್ರಾಫಿಕ್ ರೂಲ್ಸ್ ಏನಿದೆ ಅದು ಫಾಲೋ ಮಾಡಿಕೊಂಡು ಕರೆಕ್ಟಾಗಿ ಹುಷಾರಾಗಿ ಮನೆಗೆ ಬಂದು ಸೇರ್ಕೋಬೇಕು. ಒಂದು ವೇಳೆ ಆಕ್ಸಿಡೆಂಟು ಅದು ಇದು ಏನಾದ್ರು ಆಯ್ತಂದರೆ ಮನೇಲಿ ನಂಬ್ಕೊಂಡಿರೋರಿಗೆ ನಾವು ಆ ರೀತಿ ದುಃಖದ ಒಂದು ಸಂದೇಶವನ್ನು ಕೊಡಬಾರ್ದು ಅಲ್ವಾ. ಅದಕ್ಕೆ ನಾವು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು. ದುರ್ಘಟನಾ ಹೋ ಜಾಯೆ ಸಡಕ್ ಪರ್ ಕಭಿ ನಾ ಆಂಕು ಚುರಾವೋ. ಒಂದು ವೇಳೆ ನಾವು ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಏನಾದರೂ ಆಕ್ಸಿಡೆಂಟು ಅಥವಾ ಬೇರೆ ಏನಾದರೂ ತೊಂದರೆಗಳು ಆದರೆ ನಾವು ಅದನ್ನು ನೋಡದೇ ಇರೋ ಹಾಗೆ ಹೋಗಬಾರ್ದು. ಅದಕ್ಕೆ ಬದಲಾಗಿ ಏನು ಮಾಡಬೇಕು, ಕರೋ ಮದದ್ ಗಾಯಲ್ ಕಿ ಫೌರನ್ ಆಸ್ಪತಾಲ್ ಪೌಂಚಾವೋ. ಅಲ್ಲಿ ಯಾರಿಗಾದ್ರೂ ಏನಾದ್ರು ಏಟಾಗಿ ಗಾಯ ಆಗಿದ್ರೆ ಏನು ಮಾಡಬೇಕು, ಆಸ್ಪತ್ರೆಗೆ ನಾವು ಕರ್ಕೊಂಡೋಗಿ ಸೇರಿಸ್ಬೇಕು. ಜೀವನ್ ಹೇ ಅನ್ಮೋಲ್ ಕೋಯಿ ನಾ ಹೋನೆ ಪಾಯೆ ಅನಾಥ್. ಜೀವನ ಅನ್ನೋದು ತುಂಬ ಅಮೂಲ್ಯವಾದದ್ದು. ಅದನ್ನು ನಾವು ಬಹಳ ಜೋಪಾನವಾಗಿ ಹುಷಾರಾಗಿ ನಡೆಸಬೇಕು. ಅಲ್ಲಿ ಯಾರೂ ಅನಾಥರಾಗೋಕ್ಕೆ ನಾವು ದಾರಿ ಮಾಡ್ಕೋಬಾರ್ದು. ಜಗಹ್ ಜಗಹ್ ಪರ್ ಚೌರಾಹೋ ಪರ್ ಅಂದರೆ ಅಲ್ಲಲ್ಲಿ ಎಲ್ಲಿ ನಾವು ಕ್ರಾಸಿಂಗ್ಗಳಲ್ಲಿ ಆಗಲಿ ಸರ್ಕಲ್ಗಳಲ್ಲಾಗಲಿ ಮತ್ತು ನಾಲ್ಕು ದಾರಿ ರಸ್ತೆಗಳು ಇರುವಂಥ ಪ್ಲೇಸ್ಗಳಲ್ಲಾಗಲಿ ಏನು ಸಂಕೇತಗಳನ್ನು ಕೊಟ್ಟಿರ್ತಾರೆ ಅಂದರೆ ಟ್ರಾಫಿಕ್ ರೂಲ್ಸ್ ಏನಿರುತ್ತೆ ಅದನ್ನು ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಜೋ ಸಂಕೇತ ದಿಯೇ ಗಯೇ ಹೇ ಉನ್ಕಾ ಪಾಲನ್ ಕರ್ನೆ ವಾಲೆ ಸಬ್ಸೆ ಪ್ರಿಯ ರಹೆ. ಅಂದರೆ ಝೀಬ್ರಾ ಕ್ರಾಸಿಂಗಲ್ಲಿ ಹೇಗೆ ಹೋಗಬೇಕು, ಹಂಪ್ಸ್ಗಳಲ್ಲಿ ಹೇಗೆ ನಾವು ಗಾಡಿಯನ್ನು ನಿಧಾನಕ್ಕೆ ಓಡಿಸ್ಬೇಕು, ಮತ್ತು ರೈಟು ಲೆಫ್ಟು ತಗೊಳ್ಳೋವಾಗ ಇಂಡಿಕೇಟ್ರು ಯೂಸ್ ಮಾಡೋದು, ಲೈಟ್ಸ್ ಆನ್ ಮಾಡೋದು ಈವ್ನಿಂಗಲ್ಲಿ, ಮತ್ತು ಲೆಫ್ಟು ರೈಟಲ್ಲಿ ಯಾವ ರೀತಿ ನಾವು ನಡೆಸಬೇಕು, ಸರ್ಕಲ್ಗಳಲ್ಲಿ ಯಾವ ರೀತಿ ಟರ್ನ್ ತಗೋಬೇಕು, ಅದನ್ನೆಲ್ಲ ನಾವು ಕರೆಕ್ಟಾಗಿ ತಿಳ್ಕೊಂಡು ವೆಹಿಕಲ್ಸ್ನ ನಡೆಸಿದ್ರೆ ಏನಾಗುತ್ತೆ, ಎಲ್ರಿಗೂ ನಾವು ಇಷ್ಟ ಆಗ್ತೀವಿ ಮತ್ತು ಪ್ರಿಯರಾಗ್ತೀವಿ. ಜಿಯೋ ಔರ್ ಜೀನೆ ದೋ ಕಾ ವೇಪಾಲ್ ರಹೆ ಸಿದ್ಧಾಂತ. ಅಂದರೆ ಇಲ್ಲಿ ನಾವು ಬದುಕಬೇಕು, ಬೇರೆಯವರನ್ನು ಬದುಕೋಕ್ಕೆ ನಾವು ಸಹಾಯ ಮಾಡಬೇಕು ಅನ್ನೋದು ಈ ಪಾಲನೆಯ ಒಂದು ಸಿದ್ಧಾಂತ ಆಗಿದೆ. ಅದಕ್ಕೆ ನಾವು ಎಲ್ಲರೂ ಟ್ರಾಫಿಕ್ ರೂಲ್ಸನ್ನು ಪಾಲನೆ ಮಾಡಲೇಬೇಕು, ಅದು ಕಡ್ಡಾಯವಾಗಿ ಅಲ್ವಾ. ಓಕೆ, ಇದರ ಸಾರಾಂಶ ಮತ್ತೊಮ್ಮೆ ಕೇಳಿ ಎಲ್ಲ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಭಾಗದಲ್ಲಿ ನಾನು ಮಾಡ್ತೀನಿ ಈ ಪಾಠದ ಅಭ್ಯಾಸ ಅಂದರೆ ಪ್ರಶ್ನೋತ್ತರ ವ್ಯಾಕರಣಾಂಶ. ಥ್ಯಾಂಕ್ ಯು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.